ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೇಹಕ್ಕೆ ತಂಪು ಕೊಡುವಂತಹ ಬೇಲದ ಹಣ್ಣಿನ ಪಾನಕವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬೇಲದ ಹಣ್ಣು ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ ಮತ್ತು ಬೇಸಿಗೆಯಲ್ಲಿ ದಾಹವನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಈ ಬೇಲದ ಹಣ್ಣಿನ ಪಾನಕನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪಾನಕ ಮಾಡೋದಕ್ಕೆ 3 ಬೇಲದ ಹಣ್ಣನ್ನು ತೊಗೊಂಡಿದ್ದೀನಿ. ಬೇಲದ ಹಣ್ಣನ್ನು ಫಸ್ಟು ಹೊಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಫುಲ್ಲು ಮಾಗಿದೆ ಬೇಲದ ಹಣ್ಣು, ಫುಲ್ ಹಣ್ಣಾಗಿಬಿಟ್ಟು ಮಾಗಿದೆ. ಸೊ ಇದು ತುಂಬಾ ಸ್ವೀಟ್ ಇರುತ್ತೆ. ಸೊ ಪಾನಕ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಗಿರೋ ಹಣ್ಣಾದರೆ. ಈಗ ಹಣ್ಣನ್ನು ಒಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ. ಸೊ ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು. ಸೊ ಈಗ ಹಣ್ಣೆಲ್ಲ ತಕ್ಕೊಂಡಾದಮೇಲೆ 1 ಬೌಲಷ್ಟು ನಾನು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಈ ಪಾನಕನ ಮಾಡ್ಕೊಳ್ಳಿ. ಹಾಗೆ ಸ್ವೀಟು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ಬೆಲ್ಲನ. ಈಗ ಕೈಯಿಂದ ನಾನು ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಮ್ಯಾಶರ್ ಇತ್ತು ಅಂತಂದರೆ ಅದರಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಈ ಥರ ಕಿವುಚ್ಕೊಳ್ಬೇಕು ನೋಡಿ ಕೈಯಿಂದ. ಸೊ ಹಣ್ಣೆಲ್ಲ ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಈ ಥರ ಕಿವುಚ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ಕಿವುಚ್ಕೊಂಡಾದಮೇಲೆ ಈಗ ಸಪ್ರೇಟ್ ಇನ್ನೊಂದು ಬೌಲ್ಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಪಾನಕನ. ಸೊ ನೋಡಿ, ಈ ಥರ ಸ್ಟ್ರೈನರ್ ಇದ್ದರೆ ಸೊ ಅದರಲ್ಲಿ ಹಾಕಿಬಿಟ್ಟು ಶೋಧಿಸ್ಕೊಳ್ಳಿ. ನೀಟಾಗಿ ಪಾನಕ ಎಲ್ಲ ಇಳ್ಕೊಳ್ಳುತ್ತೆ. ಸೊ ಅದರಲ್ಲಿರುವಂತಹ ಬೀಜಗಳೆಲ್ಲ ಸಪ್ರೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಶೋಧಿಸ್ಕೊಳ್ಬೇಕು. ತುಂಬ ಅಂದರೆ ತುಂಬ ತಂಪಾಗಿರುತ್ತೆ. ಈ ಬೇಸಿಗೆಯಲ್ಲಿ ತುಂಬ ದಾಹ ಆಗ್ತಾ ಇರುತ್ತೆ ಅಲ್ವಾ. ಈ ಥರ ಪಾನಕಗಳು, ಜ್ಯೂಸ್ಗಳು, ಹಾಗೆ ಮಜ್ಜಿಗೆ ಈ ಥರ ಎಲ್ಲ ಕುಡಿತಾ ಇದ್ದರೆ ಒಂದು ಸ್ವಲ್ಪ ಕೂಲಾಗಿ ತಣ್ಣಗೆ ಅನ್ನಿಸ್ತಾ ಇರುತ್ತೆ, ತಂಪು ಅನ್ನಿಸ್ತಾ ಇರುತ್ತೆ. ಸೊ ನಮ್ಮ ಬಾಡಿ ಕೂಡ ಹೀಟ್ ಆಗೋದಿಲ್ಲ. ಸೊ ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ ಅಲ್ವಾ, ಅವರಿಗೆ ಈ ಪಾನಕ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಾನು ಇನ್ನೊಂದು ಸ್ವಲ್ಪ ಪಾನಕನ ಹಾಕಿಬಿಟ್ಟು ನೀಟಾಗಿ ಇಲ್ಲ ಸ್ಟ್ರೈನರಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ, ಸಿಂಪಲಾಗಿ ಮಾಡ್ಕೊಳ್ಬೋದು. ತುಂಬ ಸುಲಭ ಈ ಪಾನಕ ಮಾಡೋದು. ಸೊ ನಮ್ಮ ಹಳ್ಳಿಗಳಲ್ಲೆಲ್ಲ ತುಂಬ ಸಿಗುತ್ತೆ ಈ ಬೇಲದ ಹಣ್ಣು. ಸೊ ನಾವು ಪ್ರತಿದಿನ ತಿಂತಾ ಇರ್ತೀವಿ. ವಾರಕ್ಕೊಂದು-2 ಸಲ ಆದ್ರೂ ಬೇಲದ ಹಣ್ಣನ್ನು ತಿಂತೀವಿ. ಹಾಗೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಸೊ ಈ ಥರ ಶೋಧಿಸ್ಕೊಂಡಾದಮೇಲೆ 2 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೇಲದ ಹಣ್ಣಿನ ಪಾನಕ ತುಂಬಾ ರುಚಿಯಾಗಿ ಅದ್ಭುತವಾಗಿ ರೆಡಿಯಾಗುತ್ತೆ. ಸೊ ನೋಡಿ, ಎಷ್ಟು ಸಖತ್ತಾಗಿ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ ಅದ್ಭುತವಾಗಿರುತ್ತೆ. ಈಗ ಪಾನಕನ ಗ್ಲಾಸಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬೇಲದ ಹಣ್ಣಿನ ಪಾನಕ ಮಾಡೋದಕ್ಕೆ 2-3 ನಿಮಿಷ ಆದರೆ ಸಾಕಾಗುತ್ತೆ. ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ನೀವು ಈ ಪಾನಕನ ಮಿಕ್ಸಿನಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಈ ಥರ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನೋಡಿ, ಈಗ ಲಾಸ್ಟಲ್ಲಿ ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಇದ್ದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಬಿಟ್ಟು ಈ ಪಾನಕನ ಕುಡೀರಿ. ತುಂಬ ತಂಪಾಗಿ ತುಂಬ ರುಚಿಯಾಗಿ ಇರುತ್ತೆ. ಸೊ ನೋಡಿದ್ರಿ ಅಲ್ವಾ ಬೇಲದ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ. ನೀವು ಕೂಡ ಇದೇ ಥರ ಈ ಬೇಸಿಗೆನಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಬೇಲದ ಹಣ್ಣಿನ ಪಾನಕನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಪಾನಕ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.